ಕೊನೆಗೂ KD ಚಿತ್ರದಿಂದ ಒಂದು ಪ್ರಮೋಷನಲ್ ಮೆಟೀರಿಯಲ್ ತುಂಬ ದಿನದ ನಂತರ ರಿಲೀಸ್ ಆಗಿದೆ. ಈ ಮುಂಚೆ ಸೆಟ್ ಆಗಲ್ಲ ಸಾಂಗ್ನ ರಿಲೀಸ್ ಮಾಡಿದ್ರು. ನಂತರ ಒಂದಿಷ್ಟು ಸಾಂಗ್ ಶೂಟ್ಗಾಗಿ ಫಾರಿನ್ಗೂ ಕೂಡ ಹೋಗಿದ್ರು. ಆ್ಯಂಡ್ ಕೊನೆಗೂ ನಿನ್ನೆ ಟೀಸರ್ನ ಅಪ್ಡೇಟ್ ಕೊಟ್ಟು ಇಂದು ಮುಂಬೈನಲ್ಲಿ ಪ್ರೆಸ್ ಮೀಟ್ ಮಾಡಿ ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಬನ್ನಿ ಟೀಸರ್ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. KD ದ ಡೆವಿಲ್ ಇದು ಶೋಮ್ಯಾನ್ ಪ್ರೇಮ್ ಡೈರೆಕ್ಟ್ ಮಾಡಿ KVN ಪ್ರೊಡಕ್ಷನ್ಸ್ ಪ್ರೊಡ್ಯೂಸ್ ಮಾಡಿ ಧ್ರುವ ಸರ್ಜಾ, ಸಂಜಯ್ ದತ್ ಮುಂತಾದವರು ನಟಿಸಿರುವಂಥ ಚಿತ್ರ. ಸೊ ಈಗ ಡೈರೆಕ್ಟಾಗಿ ಟೀಸರ್ ಕಡೆ ಬರೋದಾದರೆ ಶುರುವಿನಲ್ಲೇ ಒಂದು ಬೇಸ್ ವಾಯ್ಸ್ ಬರುತ್ತೆ. ಎಲ್ಲ ಎರಾಗಳು ಡೆವಿಲ್ನ ಸಾವಿನಿಂದ ಶುರು ಆದರೆ ಈ ಎರಾ ಶುರು ಆಗೋದೇ ಡೆವಿಲ್ನಿಂದ ಎಂದು. ಸೊ ಹಾಗಾದರೆ ಆ ಡೆವಿಲ್ ಯಾರು? ನಮ್ಮ ಕಾಳಿದಾಸ AKA KD. ಇಡೀ ಫಿಲ್ಮ್ 1960-70 ಆಸ್ಪಾಸಿನಲ್ಲಿ ನಡೆಯುತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ವೆಹಿಕಲ್ಸ್ಗಳ ನಂಬರ್ ಪ್ಲೇಟ್ಸ್ ಹಾಗೆ ಇರೋದು. ಸೊ ಪ್ರೇಮ್ರವರು ಆ ಘಟ್ಟದ ಬೆಂಗಳೂರನ್ನು ಕಟ್ಟಿಕೊಡೋದ್ರಲ್ಲಿ 70% ಗೆದ್ದಿದ್ದಾರೆ ಅಂತ ಹೇಳ್ಬೋದು, ಅಟ್ಲೀಸ್ಟ್ ಈ ಟೀಸರ್ನ ಮಟ್ಟಿಗೆ. ವಿಜುವಲ್ಸ್ ಚೆನ್ನಾಗಿದ್ದಾವೆ. ಡಾರ್ಕ್ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಟೆಂಪ್ಲೇಟ್ನ ಕಲರ್ ಗ್ರೇಡಿಂಗ್ ಆ್ಯಪ್ಟಾಗಿ ಇದೆ. ಪ್ರತಿಯೊಬ್ಬರ ಕಾಸ್ಟ್ಯೂಮ್ಸ್ ಆ ಎರಾವನ್ನೇ ಕಟ್ಟಿಕೊಡುತ್ತೆ. ಹಾಕಿರುವಂಥ ಸೆಟ್ಗಳು ಆಲ್ಮೋಸ್ಟ್ ನಂಬಿಸುತ್ತೆ ಇದೆಲ್ಲ ನಿಜ ಅಂತ ಹೇಳಿ. ಇನ್ನು ಡ್ರೋನ್ ಶಾಟ್ಸ್ ಚೆನ್ನಾಗಿ ಬಂದಿದ್ದಾವೆ. ಪರ್ಫಾರ್ಮೆನ್ಸ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇನ್ನು ದ ಮೋಸ್ಟ್ ಸರ್ಪ್ರೈಸಿಂಗ್ ಎಲಿಮೆಂಟ್ ನನ್ನನ್ನು ಇಂಪ್ರೆಸ್ ಮಾಡಿದ್ದು ಅರ್ಜುನ್ ಜನ್ಯಾರವರ ಮ್ಯೂಸಿಕ್. ಅದೇನೋ ಗೊತ್ತಿಲ್ಲಪ್ಪ, ಅರ್ಜುನ್ ಜನ್ಯಾರವರು ಯಾವಾಗೆಲ್ಲ ಪ್ರೇಮ್ ಜೊತೆ ವರ್ಕ್ ಮಾಡ್ತಾರೋ ಒಳ್ಳೆಯ ಔಟ್ಪುಟ್ ಕೊಡ್ತಾರೆ. ಪ್ರಾಬಬ್ಲಿ ಅದೆಲ್ಲ ಡೈರೆಕ್ಟರ್ ಅವರ ಪ್ಯಾಷನ್ ಮೇಲೆ ನಿಂತಿರುತ್ತೆ, ಹೇಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಬಳಸ್ಕೊಳ್ತಾರೆ ಅನ್ನೋದರ ಮೇಲೆ. ಒಟ್ಟಿನಲ್ಲಿ ಅರ್ಜುನ್ ಜನ್ಯಾರವರ ಮ್ಯೂಸಿಕ್ ಇಲ್ಲಿವರೆಗೂ ನನ್ನನ್ನು ಸ್ಯಾಟಿಸ್ಫೈ ಮಾಡಿದೆ. ಬಿಟ್ಟಿದ್ದ 2 ಸಾಂಗ್ಗಳು ಕೂಡ ಹಿಡಿಸಿದ್ವು, ಚೆನ್ನಾಗಿದ್ವು. ಇನ್ನು ಟೀಸರ್ಗೆ ಕೊಟ್ಟಿರುವಂಥ ಸ್ಕೋರ್ ಸೀನ್ಗೆ ತಕ್ಕ ಹಾಗೆ ಬಿದ್ದಿದೆ, ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿದೆ ಕೂಡ. ಇನ್ನು ಡೈರೆಕ್ಟರ್ ಪ್ರೇಮ್ರವರು, ಇವರ ಮೂವೀಸ್ ಹೇಗೆ ಇರಲಿ ಬಟ್ ಇವರ ಪ್ರಮೋಷನಲ್ ಸ್ಟ್ರಾಟಜೀಸ್ ಈಗಲೂ ಅದ್ಭುತ. ಇವರ ಟ್ಯಾಕ್ಟಿಕ್ಸ್ ಫಿಲಮ್ ಹೆಚ್ಚು ಕಡೆ ರೀಚನ್ನು ತಗೊಳ್ಳುತ್ತೆ. ಆ್ಯಂಡ್ ಇವರ ಫಿಲಮ್ ಮೇಲಿನ ಪ್ಯಾಷನ್ ಇವರನ್ನು ಇನ್ನೂ ಫಿಲಮ್ ಡೈರೆಕ್ಟ್ ಮಾಡೋ ಹಾಗೆ ಡ್ರೈವ್ ಮಾಡ್ತಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಆ ಲೋಕಲ್ ಫ್ಲೇವರ್ ಆ್ಯಂಡ್ ಎಮೋಷನ್ಸ್ನ ಪೋರ್ಟ್ರೇ ಮಾಡೋದ್ರಲ್ಲಿ ಇವರು ಯಾವಾಗಲೂ ಟಾಪ್ ಕ್ಲಾಸ್. ಬಟ್ ಈ ಫಿಲಮ್ನಲ್ಲಿ ಆ ಮದರ್ ಸೆಂಟಿಮೆಂಟ್ ಇರದೆ ಬೇರೆ ರೀತಿಯ ಎಮೋಷನ್ಸನ್ನು ತೋರಿಸ್ಲಿ ಅನ್ನೋದೊಂದೇ ನನ್ನ ಆಶಯ. ಇನ್ನು ಟೀಸರ್ನ ನೋಡಿದ್ರೆ ಗೊತ್ತಾಗುತ್ತೆ, ಹೆಚ್ಚು ಡೈಲಾಗ್ಸ್ಗಳನ್ನು ಇಲ್ಲಿ ಇಟ್ಟಿಲ್ಲ, ಕಥೆಯನ್ನು ಎಲ್ಲೂ ಬಿಟ್ಕೊಡೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ. ಇರೋ ಒಂದು ಡೈಲಾಗ್ ಅಂದರೆ ಅದು ಆ ರಕ್ತ ಸಂಬಂಧದ ಬಗ್ಗೆ. ಸೊ ಹಾಗಾದರೆ ಆ ರಕ್ತ ಸಂಬಂಧ ಇರೋದು ಸಂಜಯ್ ದತ್ ಮತ್ತು ಧ್ರುವ ಸರ್ಜಾ ಮಧ್ಯಾಹ್ನ? ಐ ಡೋಂಟ್ ನೋ. ಇದಕ್ಕೆಲ್ಲ ಉತ್ತರ ಫಿಲಮ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಇನ್ನು ಟೀಸರ್ನಲ್ಲಿ 2 ಫೈಟ್ ಸೀಕ್ವೆನ್ಸಸ್ಗಳಿದ್ದಾವೆ. ಒಂದು ಧ್ರುವ ಸರ್ಜಾರವರದ್ದು, ಇನ್ನೊಂದು ಸಂಜಯ್ ದತ್ರವರದ್ದು. ಅದನ್ನೇ ಟೀಸರ್ನ ಪೂರ್ತಿ ತೋರಿಸಿದ್ದಾರೆ ಮತ್ತು ಎಲ್ಲ ಕ್ಯಾರೆಕ್ಟರ್ಗಳನ್ನು ಕೂಡ ಮೊದಲ ಬಾರಿಗೆ ವಿಡಿಯೋದ ಮುಖಾಂತರ ಇಂಟ್ರಡ್ಯೂಸ್ ಮಾಡಿಸಿದ್ದಾರೆ. ಹಾಗೆ ಇಡೀ ಟೀಸರ್ನಲ್ಲಿ ಇದ್ದಂಥ ಸರ್ ಪುಟ್ಟಪ್ಪ ಅನ್ನೋವಂಥ ಭವನ, ಹಾಗೆ ಅಲ್ಲೊಂದು ಕೃಷ್ಣರಾಜೇಂದ್ರ ಮಾರ್ಕೆಟ್ ಅನ್ನೋದಿತ್ತು, ಅಲ್ಲಿ ಒಂದು ಲೋಕಲ್ ಬಾರ್ನ ಸೆಟ್ ಕೂಡ ಹಾಕಿದ್ದಾರೆ. ಅವೆಲ್ಲವೂ ಕೂಡ ತುಂಬಾ ಅದ್ಧೂರಿಯಾಗಿ ಕಾಣ್ತಾ ಇದ್ದಾವೆ. ಟೀಸರ್ನ ಮಟ್ಟಿಗೆ ಇದ್ದಂಥ ನೆಗೆಟಿವ್ಸ್ ಅಂತ ಹೇಳಿದ್ರೆ ಅದು ಆ ಡೈಲಾಗ್ಸ್ ಮತ್ತು ಧ್ರುವ ಸರ್ಜಾರವರ ಮ್ಯಾನರಿಸಮ್. ಅದು ಯಾಕೋ ಗೊತ್ತಿಲ್ಲಪ್ಪ, ಯಾರು ಹೇಳಿದಾರೋ ಏನೋ ಧ್ರುವ ಸರ್ಜಾರವರಿಗೆ ಈ ರೀತಿ ಅಗ್ರೆಷನನ್ನು ತೋರಿಸೋದಕ್ಕೆ. ಆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕೆಲವೊಂದು ಸಲ ಮಾರ್ಟಿನ್ನ ನೆನಪು ಮಾಡುತ್ತೆ. ಇನ್ನು ಸಂಜಯ್ ದತ್ರವರ ಡೈಲಾಗ್ ಡೆಲಿವರಿ ಕೂಡ ಅಷ್ಟೇ, ಅದು ಯಾಕೋ ಅಷ್ಟು ಸರಿಯಾಗಿ ಹೊಂದಲಿಲ್ಲ. ಇನ್ನು ಡಬ್ಬಿಂಗ್ ಕೂಡ ಅಷ್ಟೇ, ಅದು ಯಾಕೋ ಅಷ್ಟು ಸ್ಯೂಟ್ ಆಗ್ತಿಲ್ಲ ಅವರಿಗೆ ಅಂತ ಅನ್ನಿಸ್ತು. ಇದನ್ನು ಬಿಟ್ಟರೆ ಟೀಸರ್ ನನಗೆ ಓಕೆ ಫೀಲನ್ನು ಕೊಡ್ತು. ಬಟ್ ಇವೆರಡು ಆಸ್ಪೆಕ್ಟ್ಸ್ಗಳನ್ನು ಕರೆಕ್ಟ್ ಮಾಡ್ಕೋಬೋದು, ಇನ್ನೂ ಟೈಮ್ ಇದೆ. ಕರೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆಯ ಔಟ್ಪುಟ್ನ ಕೊಡಲಿ ಅನ್ನೋದೇ ನನ್ನ ಆಶಯ. ಇನ್ನು ಟೀಸರ್ನ ಜೊತೆಯಲ್ಲೇ ರಿಲೀಸ್ ಡೇಟ್ನ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವರಿನ್ನ ಬೇರೆ ಪ್ಲ್ಯಾನ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಪ್ರಾಬಬ್ಲಿ ಇನ್ನೂ ವರ್ಕ್ ಇದೆ ಅನಿಸುತ್ತೆ ಮಾಡೋದಕ್ಕೆ. ಸೊ ಆ ಎಲ್ಲ ವರ್ಕ್ಗಳನ್ನು ಮುಗಿಸ್ಕೊಂಡು ಆದಷ್ಟು ಬೇಗ ಒಂದು ಒಳ್ಳೆಯ ಔಟ್ಪುಟ್ನಿಂದ ಥಿಯೇಟರ್ಸ್ಗೆ ಬರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ದಿನ ಆಗಿದೆ ಒಬ್ಬ ದೊಡ್ಡ ಸ್ಟಾರ್ನ ಫಿಲಮ್ ಕನ್ನಡದಲ್ಲಿ ರಿಲೀಸ್ ಆಗಿ. ಸೊ ಫೈನಲಿ KD ಆದಷ್ಟು ಬೇಗ ರಿಲೀಸ್ ಆಗಿ ಥಿಯೇಟರ್ಸ್ಗಳನ್ನು ಫಿಲ್ ಮಾಡಿ ಕನ್ನಡದ ಪ್ರೇಕ್ಷಕರನ್ನು ರಂಜಿಸಲಿ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ಈ ರಿವ್ಯೂ ಇಷ್ಟ ಆಗಿದ್ರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಟೀಸರ್ನ ನೋಡಿದರೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಸೈನಿಂಗ್ ಆಫ್ ಸಿನಿಮ್ಯಾಟಿಕ್ ಕನ್ನಡಿಗ.